ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭಾಗ್ಯ ಎಲ್ಲ ಕಡೆ ಹೋಗಿ ಪಾಂಪ್ಲೆಟ್ ಹಂಚಿ ಬಂದಿರ್ತಾಳೆ. ಆದರೆ ಯಾವುದೇ ಫೋನ್ ಕಾಲ್ ಕೂಡ ಬರಲ್ಲ. ಅದಕ್ಕೆ ನಂದ ಬೆಳಗ್ಗೆಯಿಂದ ಸಂಜೆವರೆಗೂ ನೀವೀಗೆ ಕಾಯ್ತಾನೇ ಇರಿ, ನಾನು ಮೊದಲೇ ಬಡ್ಕೊಂಡೆ, ಕಾಲ್ ಮಾತ್ರ ಯಾವುದೂ ಬರಲ್ಲ ಅಂತ ಒಣಗ್ತಾ ಇರ್ತಾರೆ. ಅಲ್ಲ, ಇದೆಲ್ಲ ಬೇಕಾಗಿಲ್ಲ ನಮಗೆ ಅಂತ ನಾನು ಎಷ್ಟು ಹೇಳ್ದೆ, ಆದರೆ ನನ್ನ ಮಾತು ಕೇಳೋರು ಈ ಮನೇಲಿ ಯಾರಿದ್ದಾರೆ? ಇವಾಗ ಅನುಭವಿಸಿ ಭಾಗ್ಯ. ನೀನು ಇವಾಗ ಇದೇ ಥರ ಫೋನ್ ಮುಂದೆ ಕಾಯ್ತಾ ಇದ್ರೆ ನಾವೆಲ್ಲ ಹೊಟ್ಟೆ ಹಸಿವಿಂದನೇ ಸಾಯಬೇಕಾಗುತ್ತೆ. ಹಾಗೆ ಎಲ್ಲರನ್ನೂ ಸಾಕ್ತೀನಿ ಭರವಸೆ ಇದ್ರೆ ಸಾಕಾಗಲ್ಲ. ಮನೇಲಿ ಎಲ್ಲರನ್ನೂ ಕೂಡ ಸಾಕಬೇಕು, ರೇಷನ್ ತರಬೇಕು. ಈಗ ರೇಷನ್ ಬೇರೆ ಖಾಲಿಯಾಗಿದೆ, ಇರೋದೊಂದು ಕೆಲಸನೂ ಕೈ ತಪ್ಪು ಹೋಗಿದೆ. ದೊಡ್ಡದಾಗಿ ಸಾಲದಕ್ಕೆ ತಾಳಿ ಕೂಡ ಬಿಚ್ಚಿಕೊಟ್ಟು ಗಂಡನ ಕೈಲಿ ಕೊಟ್ಟು ಬಂದಿದ್ಯಾ? ಏನೇ ಮಾಡ್ತೀಯಾ? ನಿನ್ನ ಸಂಸಾರನ ಸರಿ ದುಗ್ಸೋಕ್ಕೆ ನಿನಗೇನೇ ಆಧಾರ ಇದೆ? ನೀನು ನೋಡಿದರೆ ಬೇರೆ ರೊಟ್ಟೆ ತುಂಬಿಸೋಕ್ಕೆ ಇದು ದುಡ್ಡು ಮಾಡಬೇಕು ಅಂದ್ಕೊಂಡಿದ್ಯಾ? ಆದರೆ ಮನೆಯವರೇ ಹೊಟ್ಟೆ ಇಸ್ಕೊಂಡು ಸಾಯೋ ಪರಿಸ್ಥಿತಿ ಬರುತ್ತೆ. ಭಾಗ್ಯ, ನೋಡ್ತಾ ಇರು, ಈಗಲೂ ಕಾಲ ಮಿಂಚಿಲ್ಲ, ಎಲ್ಲನೂ ಸರಿ ಮಾಡ್ಬೋದು ಅಂತ ಸುನಂದ ಹೇಳ್ತಾರೆ. ಆಗ ಸುಮಾ, ಅತ್ತೆ ಹೇಗೆ, ಏನು ಹೇಳ್ತಾ ಇದ್ದೀರಾ ನೀವು? ಆ ತಾಂಡವ್ ಖಾಲಿ ಬೀಳಕ್ಕೆ ಹೇಳ್ತಾ ಇದ್ದೀರಾ ಅಂತ ಸುನಂದ ಕೇಳ್ತಾಳೆ. ಆಗ ಅದರಲ್ಲೇನಿದೆ ತಪ್ಪು? ಅದಳು ಗಂಡನ ಸೇವೆ ಮಾಡಲೇಬೇಕು, ನಿನ್ನ ಜೀವನ ಸರಿ ಹೋಗುತ್ತೆ ಅಂದರೆ ಅಳಿಯಂದ್ರು ಖಾಲಿ ಬೀಳೋದು ತಪ್ಪೇನಿಲ್ಲಮ್ಮ. ಸುನಂದ ಹೇಳ್ತಿರ್ಬೇಕಾದ್ರೆ ಭಾಗ್ಯ, ಅಮ್ಮ ಸಾಕು ಮಾಡು ನಿಂದು, ಇನ್ನು ಅಳಿಯಂದ್ರು ಅಂತ ಕರಿಬೇಡ, ಅವ್ರಿನ್ನೂ ನಿನ್ನ ಮಗಳ ಗಂಡಾಗಿ ಉಳಿದಿಲ್ಲ. ಈಗ ಬೇರೆಯವರಿಗೂ ತಾಳಿ ಕಟ್ಟಿದಾರಮ್ಮ, ಒಂದ್ಸರಿ ಮಾಡ್ಕೋ. ಹೋಗಿ ಅವ್ರ ಖಾಲಿ ಬಿದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತಾ? ಹೇಳಮ್ಮ, ಎಲ್ಲ ಸರಿ ಹೋಗುತ್ತಾ? ಖಾಲಿ ಬಿದ್ದ ತಕ್ಷಣ ಶ್ರೇಷ್ಠನ್ ಬಿಟ್ಟು ಬರ್ತಾರಾ? ಅವಾಗ ಪ್ರೀತಿ ಮಾಡುವಾಗಲೇ ಶ್ರೇಷ್ಠನ್ ಬಿಟ್ಟು ಬರಲಿಲ್ಲ, ಇವಾಗ ಬರ್ತಾರಾ? ಶ್ರೇಷ್ಠನ ಮದುವೆ ಆಗಿದ್ದಾರೆ, ಆ ಸಂಬಂಧ ಬಿಟ್ಟು ನನ್ನ ಜೊತೆ ಹೇಗಮ್ಮ ಬಂದಿರ್ತಾರ ಅವರು? ಮತ್ತೆ ಬಂದ್ರು ನಾನು ಅವ್ರ ಜೊತೆ ಬದುಕೋಕ್ಕಾಗುತ್ತಮ್ಮ? ನೀನು ಯಾಕಮ್ಮ ಇದನ್ನೆಲ್ಲ ಯೋಚನೆ ಮಾಡಲ್ಲ? ಅವಾಗ ನೋಡಿದ್ರು ಬರೀ ಒಂದೇ ಗೋಳು, ಗಂಡನ ಜೊತೆ ಹೊಂದ್ಕೊಂಡೋಗು ಅಂತ. ನನ್ನ ಜಾಗದಲ್ಲಿ ಒಂದ್ಸರಿ ನಿಂತ್ಕೊಂಡು ನೀನು ಯೋಚನೆ ಮಾಡಮ್ಮ. ಕಟ್ಕೊಂಡಿರೋ ಗಂಡನೇ ನೀನು ಬೇಡ ಅಂತೇಳಿ ಬೇರೆ ಹೆಣ್ಣಿನಿಂದೆ ಹೋಗಿದ್ದಾನೆ. ಆಗ ನನ್ನ ಗಂಡನ್ನ ಹೇಗಮ್ಮ ಕ್ಷಮಿಸೋದು? ಕೈ ಮುಗಿದು ಬೇಡ್ಕೊತೀನಮ್ಮ. ಸರಿ, ಈ ಥರ ಎಲ್ಲ ಮಾತಾಡಬೇಡ. ನನ್ನ ಮನೆಯವ್ರನ್ನ ನಾನು ಯಾವತ್ತೂ ಉಪವಾಸ ಬೀಳೋದಕ್ಕೆ ಬಿಡೋದೇ ಇಲ್ಲ. ಇದ್ರು ನನ್ನ ಮನೆಯವರು ನನ್ನ ಜವಾಬ್ದಾರಿ, ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿಸೋದು ನನ್ನ ಜವಾಬ್ದಾರಿನೇ. ಭಾಗ್ಯ ಹೇಳ್ತಿರುವಾಗ ಅಷ್ಟರಲ್ಲಿ ಗುಂಡಣ್ಣನ ಫ್ರೆಂಡು, ಅಕ್ಕ ನಂಗೆ ಊಟ ಕೊಡಲ್ವಾ ಅಂತ ಗುಂಡಣ್ಣನ ಮನೆಗೆ ಬಂದಿರ್ತಾರೆ. ಬಂದ್ಯಾ? ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು, ಆಲ್ರೆಡಿ ನಿನ್ನ ಡಬ್ಬಿನ ತುಂಬಿಟ್ಟಿದ್ದೀನಿ, ಇದರಲ್ಲಿ ಅನ್ನ ಇದೆ, ಇದರಲ್ಲಿ ಸಾಂಬಾರಿದೆ, ಹೊಟ್ಟೆ ತುಂಬ ತಿನ್ನು ಆಯ್ತಾ ಅಂದಾಗ, ಅಕ್ಕ ಈ ಸರಿ ನೀವು ದುಡ್ಡು ತಗೊಳ್ಳೇಬೇಕು, ದುಡ್ಡು ಬೇಡ ಅಂತ ನೀವು ಹೇಳೋ ಹಾಗೆ ಇಲ್ಲ ಅಂತ ಗುಂಡಣ್ಣನ ಫ್ರೆಂಡ್ ಹೇಳ್ತಾನೆ. ದುಡ್ಡೆಲ್ಲ ಬೇಡ, ಹಾಗಂತ ನಾನು ನಿನಗೆ ಪುಕ್ಷಟೆನೂ ಕೊಡಲ್ಲ, ಒಂದು ಸಹಾಯ ಮಾಡ್ತೀಯಾ ಅಂತ ಭಾಗ್ಯ ಕೇಳ್ತಾಳೆ. ಆಗ ಗುಂಡಣ್ಣನ ಫ್ರೆಂಡು, ಏನಕ್ಕ ಅದು ಅಂತಾನೆ. ಅದರಲ್ಲಿ ಒಂದಿಷ್ಟು ಪಾಂಪ್ಲೆಟ್ಸ್ ಇದೆ, ಯಾರಿಗೂ ಎಲ್ಲ ಊಟ ಬೇಕೋ ಅವರಿಗೆಲ್ಲ ಇದನ್ನು ಹಂಚ್ಬಿಡು. ಹೇಗೆ ಊಟ ಬೇಕೋ ಅವರು ಇದರಲ್ಲಿರೋ ನಂಬರ್ಗೆ ಕಾಲ್ ಮಾಡಿದರೆ ಸಾಕು, ನಾನು ಅವರಿಗೆ ಊಟ ತಲುಪಿಸೋ ಪ್ರಯತ್ನ ಪಡ್ತೀನಿ. ಅಕ್ಕ ನೀವೇನು ಹೇಳ್ತಾ ಇದ್ದೀರಕ್ಕ? ನೆನ್ನೆ ನೀವು ಪುಳಿಯೋಗರೆ ಕೊಟ್ಟಿದ್ನ ನಮ್ಮ ಹಾಸ್ಟೆಲ್ ಮಕ್ಕಳಿಗೆಲ್ಲ ಒಂದೊಂದು ತುತ್ತು ಕೊಟ್ಟೆ, ಅವರು ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು. ರುಚಿಯಾಗಿದೆಯೋ ಈ ಊಟ? ಇಂಥ ಊಟನ ನಾವು ತಿಂದೇ ಇಲ್ಲ ಅಂತ ಇದ್ರು. ಕಣೋ, ಅವಾಗ ಅವರು ಪರಿಚಯ ಮಾಡಿಕೊಂಡು ಒಳ್ಳೆ ಊಟ ತಿಂತಾ ಇದೆಯಾ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ಅಕ್ಕ ನೀವೀಗ ಅಡುಗೆ ಮಾಡ್ತಿರೋ, ಅವ್ರಿಗೇನಾದರೂ ಗೊತ್ತಾದರೆ ಅವರೆಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ. ಈ ಮಾತನ್ನು ಕೇಳಿ ಮನೆಯವ್ರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಹಾಗಾದರೆ ನಿನ್ನ ಹಾಸ್ಟೆಲ್ ಎಲ್ಲಿದೆ ಹೇಳು, ನಿನ್ನ ಹಾಸ್ಟೆಲ್ ಮಕ್ಕಳಿಗೆ ಊಟ ಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೇಳು, ನಾನೇ ಬಂದು ಅಲ್ಲಿ ಹಂಚ್ತೀನಿ. ಸರಿನಕ್ಕ, ನಾನು ಎಲ್ರಿಗೂ ಕೇಳ್ಕೊಂಡು ನಿಮಗೆ ಫೋನ್ ಮಾಡಿ ವಿಷಯ ಮುಟ್ಟಿಸ್ತೀನಿ ಅಂತ ಗುಂಡಣ್ಣನ ಫ್ರೆಂಡ್ ಹೇಳ್ತಾನೆ. ಆಗ ಗುಂಡಣ್ಣನ ಫ್ರೆಂಡ್ ಹಾಸ್ಟೆಲಿಗೆ ಬರ್ತಾನೆ. ಹಾಸ್ಟೆಲಿಗೆ ಬಂದು ಮತ್ತೆ ತಿರ್ಗಾ ಫೋನ್ ಮಾಡಿ, ಅಕ್ಕ ನೀವೇನು ಲೇಟ್ ಮಾಡಬೇಡಿ, ಬೇಗ ಊಟ ತಯಾರು ಮಾಡ್ಕೊಂಡು ತೊಗೊಂಬನ್ನಿ, ಫ್ರೆಂಡ್ ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದಾರೆ ಅಂತ ಗುಂಡಣ್ಣನ ಫ್ರೆಂಡ್ ಹೇಳಿದ ತಕ್ಷಣ ಭಾಗ್ಯಂಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಊಟ ರೆಡಿ ಮಾಡಿಕೊಂಡು ಭಾಗ್ಯ ದೊಡ್ಡ ಕ್ಯಾರಿಯರಲ್ಲಿ ಹಾಸ್ಟೆಲ್ ಹತ್ರ ಬರ್ತಾಳೆ. ಎಲ್ಲ ಭಾಗ್ಯನ ಊಟಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಭಾಗ್ಯನೇ ಮಕ್ಕಳಿಗೆಲ್ಲ ಊಟ ಬಡಿಸ್ತಾರೆ. ಮಕ್ಕಳು ತೃಪ್ತಿಯಿಂದ ತಿಂತಾ ಇರ್ತಾರೆ. ಅದೇ ವೇಳೆಗೆ ಅದೇ ರೋಡಲ್ಲಿ ಕನ್ನಿಕಾ ಕಾರಲ್ಲಿ ಬರ್ತಾಳೆ. ಎಲ್ಲರೂ ಒಂದೇ ಸರಿ ಬ್ರೇಕ್ ಹಾಕ್ತಾರೆ, ಮಕ್ಕಳು ಅಡ್ಡ ಬಂದ್ರು ಅಂತ. ಏನಯ್ಯ ನೀನು ಒಂದೇ ಸರಿ ಬ್ರೇಕ್ ಹಾಕ್ತೀಯ? ಎಲ್ಲ ಒಂದೇ ಸರಿ ನಿಲ್ಲಿಸ್ಬೇಡ ಅಂತ ಎಷ್ಟು ಸರಿ ಹೇಳ್ತೀನಿ ನಿನಗೆ, ಆದರೂ ಈ ಗಲ್ಲಿಲೆಲ್ಲ ತೊಗೊಂಬಂದು ಸರಿ ಬ್ರೇಕ್ ಹಾಕ್ತೀಯಾ? ನನ್ನ ಮಾತೆ ಕೇಳಲ್ಲ ನೀನು ಅಂತ ಕನ್ನಿಕಾ ಬೈತಾ ಇರ್ತಾಳೆ. ಮೇಡಮ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಡ್ರೈವರ್ ಹೇಳ್ತಾರೆ. ಹಾಗೆ ಕನ್ನಿಕಾ ತಿರುಗಿ ನೋಡಿದಾಗ ಹಾಸ್ಟೆಲ್ ಮಕ್ಕಳೆಲ್ಲ ಮತ್ತೆ ಭಾಗ್ಯನ ಕನ್ನಿಕನ ಕಣ್ಣಿಗೆ ಬೀಳ್ತಾರೆ. ಕನ್ನಿಕಾಗೆ ಶಾಕ್ ಆಗುತ್ತೆ. ಆದರೂ ಭಾಗ್ಯ, ನಿನ್ನ ಮುಖದಲ್ಲಿ ಇವಾಗ ಸ್ಮೈಲ್ ಬಂದ್ಬಿಟ್ಟಿದೆ, ಏನು ಮಾಡೋದು? ನಿನ್ನ ಮುಖದಲ್ಲಿ ಸ್ಮೈಲ್ ಬಂದರೆ ನನಗೆ ಇಷ್ಟ ಆಗಲ್ಲ. ನೀನು ಯಾವಾಗಲೂ ಕಣ್ಣೀರಾಗ್ತಾ ಇರಬೇಕು, ಯಾವಾಗಲೂ ಕೊರಗ್ತಾನೆ ಇರಬೇಕು. ನನಗೆ ಮಾಡಿರೋ ಅವಮಾನಕ್ಕೆ ನಿನಗೆ ನಾನು ಕೊಡ್ತಾ ಇರೋ ಶಿಕ್ಷೆ. ನಾನು ಯಾರು ಹೇಳು? ಕನ್ನಿಕಾ.
ನಿನಗೆ ತೊಂದರೆ ಕೊಡಕ್ಕಂತಾನೆ ದೇವರು ನನಗೆ ಈ ಅವಕಾಶ ಕೊಟ್ಟಿದ್ದಾನೆ. ವ್ಯಾಪಾರ ಶುರು ಮಾಡ್ಕೊಂಡಿದ್ಯಾ? ನಾಳೆನೆ ನಿನ್ ಬೀದಿ ವ್ಯಾಪಾರಕ್ಕೆ ಕತ್ರಿ ಬೀಳುತ್ತೆ, ನೋಡ್ತಾ ಇರು. ದೇವರು ನಡೀರಿ ಅಂತ ಹೇಳಿ ಕನ್ನಿಕಾಲಿಂದ ಹೊರಟೋಗ್ತಾಳೆ. ಈ ಕಡೆ ನನ್ನ ಫ್ರೆಂಡು, ಅಕ್ಕ ಊಟಕ್ಕೆ ಎಷ್ಟಕ್ಕ ದುಡ್ಡು ಅಂತ ಕೇಳ್ತಾರೆ. ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟೇ ಕೊಡಿ, ನಾನು ಅಷ್ಟಿಷ್ಟು ಅಂತ ಹೇಳಲ್ಲ, ತುಂಬಿದ್ರೆ ಅಷ್ಟೇ ಸಾಕು ಅಂತ ಭಾಗ್ಯ ಹೇಳ್ತಾಳೆ. ಮಕ್ಕಳು ಅವ್ರ ಜೇಬಲ್ಲಿರೋ ದುಡ್ಡನ್ನೆಲ್ಲ ಭಾಗ್ಯನಿಗೆ ಕೊಡ್ತಾರೆ. ಭಾಗ್ಯ ಖುಷಿಯಿಂದ ತಗೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.